ಎಲ್ಲರಿಗೂ ನಮಸ್ಕಾರ. ನಾನು ರವಿ ಶಿವರಾಮ್. ಇವತ್ತೊಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಜೊತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸದಾ ರಾಜಕೀಯ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಯಾವ ಪಕ್ಷದಲ್ಲಿ ಏನಾಯಿತು ಹೇಳುವಂಥ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಆದರೆ ಇವತ್ತು ನಾನು ಸೈಕಲ್ ಮೇಲೆ ಕುಳಿತಿದ್ದೀನಿ. ಸೈಕಲ್ ಪ್ರಿಯರಿಗೆ ಬಹುತೇಕರಿಗೆ ನಾನು ಯಾರ ವಿಚಾರವನ್ನು ಮಾತಾಡ್ತಾ ಇದ್ದೀನಿ, ಯಾವ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಮೋಸ್ಟ್ಲಿ ಅರ್ಥ ಆಗಿರುತ್ತೆ. ಅಫ್ಕೋರ್ಸ್ 1983ರಲ್ಲಿ ಪಾಲಿಕೆಯಿಂದ ರಾಜಕೀಯ ಜೀವನವನ್ನು ಆರಂಭಿಸಿ 94ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸತತ 6 ಬಾರಿ ಶಾಸಕರಾಗಿ ಸಚಿವರಾಗಿ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥ ಶ್ರೀ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಜೊತೆ ಒಂದು ಸೈಕಲ್ ಹೊಡೆಯುವಂಥ ಸಂದರ್ಭ ಬಂದಿದೆ. ನೀವು ಸೈಕಲ್ ಒಂದೇ ಅಲ್ಲ, ನೀವು ಮಾಡಿರುವ ಕೆಲಸ ಇರ್ಬೋದು, ನಿಮ್ಮ ಸೀನಿಯರಿಟಿ ಇರ್ಬೋದು, ನಿಮ್ಮ ಪಕ್ಷ ಬಂದಿರುವಂಥ ರೀತಿ ಇರ್ಬೋದು, ಎಲ್ಲ ಕಡೆಗೂ ನೀವು ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದೀರಿ ನನ್ನ ಪ್ರಕಾರ. ಹಾಗಾಗಿ ಇವತ್ತು ರಾಜಕೀಯದ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ನಾನು ಯಾವುದು ಮಾತಾಡೋದಿಲ್ಲ, ಕೇವಲ ಸೈಕ್ಲಿಂಗ್ ಬಗ್ಗೆ. ಯಾಕೆಂದರೆ ಫಿಟ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಂಥ ಸಂದರ್ಭ ಇರ್ಬೋದು, ನೀವು ಕರೆ ಕೊಡುವ ಪೂರ್ವದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನೀವು ಸೈಕಲ್ ಸವಾರಿಯನ್ನು ಮಾಡುವುದರ ಮೂಲಕ ಯುವಕರಿಗೊಂದು ಸಂದೇಶವನ್ನು ಕೊಟ್ಟಿದ್ರಿ. ಅಫ್ಕೋರ್ಸ್ ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಇವತ್ತು ನಿಮ್ಮ ಜೊತೆ ಒಂದು ಸೈಕಲ್ ಹೊಡೆಯುತ್ತಾನೆ, ಸೈಕಲ್ ತುಳಿತಾನೆ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ವರ್ಷ ಜನವರಿ 1ನೇ ತಾರೀಕು ನನಗೆ ಯಾವತ್ತೂ ಸಿಗದೇ ಇರೋ ಗಿಫ್ಟ್ ಸಿಕ್ತು. ನನಗೆ ಓಕೆ, ಹೊಸ ವರ್ಷದ ಗಿಫ್ಟು. ರಾತ್ರಿ 8 ಗಂಟೆಗೆ ದೆಹಲಿಯಿಂದ ನನಗೊಂದು ಕರೆ ಬಂತು. ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಮಾತಾಡ್ತಾ ಇದ್ದೀವಿ, ನೀವೇನಾ ಸುರೇಶ್ ಕುಮಾರು, ನೀವೇನಾ ಕನ್ಯಾಕುಮಾರಿಗೆ ಹೋಗಿದ್ದು, ಎಷ್ಟು ದಿವಸ ತೊಗೊಂಡ್ರಿ ಎಲ್ಲ ಕೇಳಿ, ಇನ್ನು 10 ನಿಮಿಷ ಪ್ರಧಾನಮಂತ್ರಿಗಳಿಗೆ ನಾವು ಕನೆಕ್ಷನ್ ಕೊಡ್ತೀವಿ ಅಂತ. ಓಕೆ. ಸೊ ರಾತ್ರಿ 8:27ಕ್ಕೆ ಜನವರಿ 1ನೇ ತಾರೀಕು ಈ ವರ್ಷ ಪ್ರಧಾನಮಂತ್ರಿಗಳೇ ಫೋನ್ ಮಾಡಿದ್ರು. ಓಕೆ. ಮಾಡಿ, ಸುರೇಶ್ ಜಿ ಹೇಗಿತ್ತು ನಿಮ್ಮದು ಸೈಕಲ್ ಪ್ರವಾಸ, ಓಕೆ, ನಿಮ್ಗೆ ಯಾಕೆ ಅನ್ನಿಸ್ತು, ಎಷ್ಟು ದಿವಸ ಅಭ್ಯಾಸ ಮಾಡ್ತಾ ಇದ್ರಿ, ಎಷ್ಟು ದಿವಸ ತೊಗೊಂಡ್ರಿ, ರಾತ್ರಿ ಎಲ್ಲಿ ಉಳಿದ್ರಿ, ದಿವಸಕ್ಕೆ ಎಷ್ಟು ಕಿಲೋಮೀಟ್ರ್ ಹೋದ್ರಿ, 51 ವರ್ಷದ ಹಿಂದೆ ನೀವು ಕನ್ಯಾಕುಮಾರಿಗೆ ಹೋಗಿದ್ರಿ, ಇವತ್ತು ಹೋದ್ರಿ, ಏನು ವ್ಯತ್ಯಾಸ ನೋಡಿದ್ರಿ, ನಿಮ್ಮ ಅನುಭವ ಏನು, ಮತ್ತು ನಿಮ್ಮ ಆರೋಗ್ಯ ತುಂಬ ಕೆಟ್ಟಿತ್ತು, ಅದರಿಂದ ಆಚೆ ಬಂದು ಸೈಕ್ಲಿಂಗ್ ಮಾಡಿರೋದು ಒಂದು ನಿಜಕ್ಕೂ ಕೂಡ ಅದ್ಭುತನೇ ಅಂತ ಹೇಳಿದ್ರಲ್ಲ. ಆ 7-8 ನಿಮಿಷದ ಆ ಮಾತು ನನ್ನ ಇಡೀ ಸೈಕ್ಲಿಂಗ್, ನನ್ನ ಒಂದು ಹವ್ಯಾಸ ಏನಿದೆ ಅದಕ್ಕೆ ಒಂದು ಮೆರುಗು ತಂತು, ಒಂದು ನನ್ ಬಹಳ ಖುಷಿ ಕೊಡ್ತು, ಅಮೂಲ್ಯವಾದ ಆ ನಿಮಿಷಗಳದು. ಸರ್, ನೀವು ಫಸ್ಟ್ ಖರೀದಿ ಮಾಡಿದ ಸೈಕಲ್ ಯಾವುದು ಮತ್ತು ಯಾಕೆ ನೀವು ಸೈಕಲನ್ನು ಶುರು ಮಾಡಬೇಕು ಅಂತ ಅನಿಸ್ತು? ನಾನು 4ನೇ ಕ್ಲಾಸ್ ಇದ್ದಾಗ್ಲಿಂದನೂ ಕೂಡ ಈ ಸೈಕಲ್ ಕಂಡ್ರೆ ಏನೋ ವ್ಯಾಮೋಹ. ಇವತ್ತೇನ ನಾನು ಈ ಸೈಕ್ಲಿಂಗ್ ಎಲ್ಲ ಮಾಡೋಕ್ಕೆ ಕಾರಣ ಇದ್ದಾರೆ ಇಬ್ರು. ಒಂದು, ಸೈಕಲ್ ತುಳಿಯಕ್ಕೆ ಅವತ್ತು ಉತ್ತೇಜನ ಕೊಟ್ಟ ನಮ್ಮ ತಾಯಿ. ಓಕೆ. ಈಗ ಸೈಕಲ್ ತುಳಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾರ ನನ್ನ ಹೆಂಡತಿ. ನನ್ನ ತಾಯಿ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇದ್ದ, ಗಂಗಾಧರ ಅಂತ. ಅವನ ಕರೆದು, ನಮ್ಮ ಹುಡುಗನ ಸ್ವಲ್ಪ ಸೈಕಲ್ ತುಳಿಯೋದ ಕಲ್ಸಪ್ಪ ನೀನು ಅಂತ ಅಂದರು. ನನಗೆ ಗಂಗಾಧರನೇ ನನ್ನ ಸೈಕಲ್ ಮೇಷ್ಟ್ರು, ಸೈಕಲ್ ಶಿಕ್ಷಕ, ಸೈಕಲ್ ಗುರು. ಸೊ ಸೈಕಲ್ ಕಲಿತೆ ನಾನು. ಆಗ ಬಾಡಿಗೆ ಸೈಕಲ್ ಸಿಗ್ತಾ ಇತ್ತು, ಗಂಟೆಗೆ 20 ಪೈಸಾ. 20 ಪೈಸಾ ಎಷ್ಟು? ಅದು 65, 66, 67. ಈಗ ಪೈಸಾ ಹೌದೌದು. ನಮ್ಮ ತಾಯಿ ಒಂದು ಮಿಸ್ಟೇಕ್ ಮಾಡ್ಬಿಟ್ರು. ನೀನು SLC ಫಸ್ಟ್ ಕ್ಲಾಸ್ ಬಂದ್ರೆ ಸೈಕಲ್ ಕೊಡಿಸ್ತೀನಿ ಅಂದ್ಬಿಟ್ರು. ಅವ್ರ ಗ್ರಾಚಾರಕ್ಕೆ ನಾನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ. ಪಾಪ ನಮ್ಮ ತಾಯಿ ಹತ್ರ ದುಡ್ಡಿಲ್ಲ. ನಮ್ಮ ತಾಯಿ ಅವಾಗ ಸ್ಕೂಲ್ ಟೀಚರು. ಸೊ ಮಲ್ಲೇಶ್ವರದಲ್ಲೊಂದು ಬ್ಯಾಂಗ್ಳೂರ್ ಸೈಕಲ್ ಮಾರ್ಟ್ ಅಂತ ಇತ್ತು. ಅಲ್ಲಿ ಹೋದ್ರು ನಮ್ಮ ತಾಯಿ. ನನ್ಗೆ ಹರ್ಕ್ಯುಲಸ್ ಸೈಕಲ್ ತಗೋಬೇಕು ಅಂತಾನೆ ಆಸೆ ಇದ್ದಿದ್ದು. 250 ರೂಪಾಯಿ. ಇವತ್ತು 250 ರೂಪಾಯಿಗೆ ರಿಪೇರಿ ಆಗೋದಿಲ್ಲ. ಹೌದು, ಆಗೋದಿಲ್ಲ. ಸೊ ನಮ್ಮ ತಾಯಿ ಹತ್ರ 250 ರೂಪಾಯಿ ಇರಲಿಲ್ಲ. 50 ರೂಪಾಯಿ ಇನಿಷಿಯಲ್ ಡಿಪಾಸಿಟ್ ಅಂತ ಕೊಟ್ಟು, ಇನ್ನು 200 ರೂಪಾಯಿ ತಿಂಗಳಿಗೆ 20 ರೂಪಾಯಿ ಥರ 10 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟ ಒಂದು ಆಧಾರದ ಮೇಲೆ ನನಗೆ ಸೈಕಲ್ ಕೊಡಿಸಿದ್ರು. ಆ ಹರ್ಕ್ಯುಲಸ್ ಸೈಕಲ್ಲು ನನ್ನ ಜೀವನದ ಮೊದಲ ಸಂಗಾತಿ ಆಯಿತು. ಸೈಕಲಲ್ಲಿ ನಂದಿ ಬೆಟ್ಟ, ಸಾವಂದುರ್ಗ, ಶಿವಗಂಗೆ, ಶ್ರೀರಂಗಪಟ್ಟಣ ಇಲ್ಲೆಲ್ಲ ಹೋಗ್ತಾ ಇದ್ವು. 74ನೇ ಇಸ್ವಿನಲ್ಲಿ ನಮ್ಗೆ ಅನಿಸ್ತು, ಆಗ್ತಾನೆ ಕನ್ಯಾಕುಮಾರಿನಲ್ಲಿ ವಿವೇಕಾನಂದ ಸ್ಮಾರಕ ಆಗಿತ್ತು. ಆಗ ನಾವು ಅಂದ್ಕೊಂಡ್ವು ನಾವು ಸೈಕಲ್ ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತ.
ನಿಮ್ಮ ಫಸ್ಟ್ ಸೈಕ್ಲಿಂಗ್ ಎಲ್ಲಿ ಲಾಂಗೆಸ್ಟ್? ಶಿವಗಂಗೆ. ಶಿವಗಂಗೆ. ಓಕೆ. ಸೊ ಅವತ್ತು ನಾವು 3 ಜನ, ನಾನು ವೆಂಕಟೇಶ್ ಅಂತ ಹಿರಿಯೂರವರು, ಒಬ್ಬ ಸೋಮನಾಥ್ ಅಂತ ನಮ್ಮ ಸಂಘ ಸ್ವಯಂ ಸೇವಕ, ನಾವು 3 ನನಗೆ ಡೇಟ್ ಕೂಡ ಹಂಗೆ ಜ್ಞಾಪಕ ಇದೆ. 1974 ಇಸ್ವಿ ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ ಬಿಟ್ವು ನಾವು. 4 ದಿವಸದಲ್ಲಿ ಕನ್ಯಾಕುಮಾರಿ ತಲುಪಿದ್ವು ನಾವು. ನಮ್ದೇನು ಪ್ರಿಪ್ರೇಷನ್ ಇರಲ್ಲ, ಏನೂ ಇಲ್ಲ, ಏನಿಲ್ಲ. ಎಲ್ಲಿ ಅಲ್ಲಿ ಮಲ್ಕೊಳ್ಳೋದು, ಹೋಟ್ಲಲ್ಲಿ ಊಟ ಮಾಡೋದು. ಸೊ 4th ಡೇ ನಾವು 670 ಕಿಲೋಮೀಟರ್ ಸೈಕ್ಲಿಂಗ್ ಹೋದ್ವು ನಾವು. ಆವಾಗ ಏನು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ನಿಮ್ಮ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಅರೆ ದೊಡ್ಡ ಸುದ್ದಿ ಆಗೋಯ್ತು, ಕನ್ಯಾಕುಮಾರಿ ಸೈಕಲಲ್ಲಿ ಹೋಗಿದ್ರು ಇವರು ಅಂತ. ನನಗಾಗ 18 ವರ್ಷ. ಆವಾಗ 2022ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಕರೆ ಕೊಟ್ಟರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತಾ ಇದೆ, ಎಲ್ಲ ಕ್ಷೇತ್ರಗಳಲ್ಲಿ 75 ಕಿಲೋಮೀಟರ್ ಸೈಕ್ಲಿಂಗ್ ತುಳಿಬೇಕು ಅಂತ, ಸೈಕ್ಲಿಂಗ್ ಮಾಡಬೇಕು ಅಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಓಕೆ. ಆಗ ನಮ್ಮ ಹುಡುಗರುಗಳೆಲ್ಲ ಸೇರಿಸಿ ಒಂದು 250 ಜನದ್ದು, ನಮ್ಮಲ್ಲಿ 75 ಕಿಲೋಮೀಟ್ರ್ ಮಾಡಲಿಕ್ಕಾಗಲಿಲ್ಲ, ಅವತ್ತೊಂದು 15ರಿಂದ 18 ಕಿಲೋಮೀಟ್ರ್ ಮಾಡಿದ್ವಿ ನಾವು. ಆಗ ನಾನು ಹೇಳಿದೆ, ಮೈಸೂರಿಗೋಣ ಬರ್ತೀರಾ ಅಂತ. ಇವೆಲ್ಲ ಭಾಳ ಖುಷಿಯಾಗಿ ಒಪ್ಕೊಂಡ್ಬಿಟ್ರು. ಆಗ ನಾವೊಂದು ನಮ್ಮದೇ ಒಂದು ಸಣ್ಣ ಸಂಘ ಮಾಡಿದ್ವು, ರಾಜಾಜಿನಗರ್ ಪೆಡಲ್ ಪವರ್ ಅಂತ. ನಂಜನಗೂಡ್ಗೆ ಹೋದ್ವು, ಸುತ್ತಮುತ್ತಲು ಬೇರೆ ಬೇರೆ ಕೊಳ್ಳೇಗಾಲಕ್ಕೆ ಹೋದ್ವು, ಶಿವನ್ ಸಂಬಂಧಕ್ಕೆ ಹೋದ್ವು. ಅದಾದಮೇಲೆ ಒಂದು ದಿವಸ ಅನ್ನಿಸ್ತು, ವೈ ನಾಟ್ ಗೋ ಟು ಧರ್ಮಸ್ಥಳ ಅಂತ. ಓಕೆ. ಸೊ ಖುಷಿಯಾಗಿ ಬಂದರು ಧರ್ಮಸ್ಥಳಕ್ಕೆ. ಬಂದ್ರಯ್ಯ, ಶಿರಾಡಿ ಘಾಟಲ್ಲಿ ಸೈಕ್ಲಿಂಗ್ ತುಳಿಯೋದೇ ಒಂದು ಸಂತೋಷ ಕೊಡುತ್ತೆ ಅಂದ್ವು. ಧರ್ಮಸ್ಥಳ ಆಯಿತು. ಮುಂದೆ ದಿವಸ ಹಂಗೆ ನಾವು ಇಂದಿರಾನಗರ ಕಡೆ ಸೈಕ್ಲಿಂಗ್ ಹೋದಾಗ ತಿರುಪತಿ ಅಂತ ಬೋರ್ಡ್ ನೋಡಿದೆ. ತಿರುಪತಿಗೆ ಹೋಗೋಣ ಅಂದ್ವಿ. ಸೊ ತಿರುಪತಿಗೆ ಹೋದ್ವು ನಾವು. ಭಾಳ ಆಸೆ ಇತ್ತು ನನಗೆ ನಂಗೆ ತುಂಬ ಖುಷಿ ಕೊಡೋ ಜಾಗ ಅಂದರೆ ಒಂದು ಪಾಂಡಿಚೇರಿ. ಓಕೆ. ಪಾಂಡಿಚೇರಿಗೆ ಸೈಕಲ್ ಹೋಗೋಣ ಅಂದ್ವು. ಸೊ ನಮ್ಮ ತಂಡ ಏನಿದೆ, ಒಂದು 12ರಿಂದ 14 ಜನದ ತಂಡ. ನಾವು ಎಲ್ಲಿ ಕರೆದರೂ ಕೂಡ ಉತ್ಸಾಹವಾಗಿ ಬರ್ತಾರೆ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ಈಗ 14ರಿಂದ 15 ಜನ ಇದ್ದಾರೆ. ಅದರಲ್ಲಿ 12 ಜನ ಸೈಕ್ಲಿಂಗ್ ಮಾಡ್ತಾರೆ. ಇನ್ನು 3 ಜನ ನಮಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡೋದು, ನೀರಿಂದ ಹಿಡಿದು ಅಕಸ್ಮಾತ್ ಸೈಕಲ್ ಕೆಟ್ಟೋದ್ರೆ, ಪಂಚರ್ ಆದರೆ ತಿಂಡಿ ವ್ಯವಸ್ಥೆ ಮಾಡೋದು, ರಾತ್ರಿ ವಾಸ್ತವ್ಯ ಎಲ್ಲಿ ಮಾಡೋದು ಅಂತ ಹೇಳೋದು, ಇದನ್ನೆಲ್ಲ ನೋಡ್ಕೊಳ್ಳೋರು ಒಂದು 3 ಜನ 4 ಜನ ಇದ್ದಾರೆ. ಒಟ್ಟು ಈ ತಂಡ ಮೊನ್ನೆ ತಾನೇ ನಾವು ತಿರುಪತಿಗೆ ಹೊರಟು ಬಂದ್ವು ನಾವು. ಅಲ್ಲಿ ನೀವು ತಿರುಪತಿ ಹೋಗಿದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಕೂಡ ಆಯಿತು. ಯಾಕೆ ಗೊತ್ತಾ, ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಹೇಳುವಂಥದ್ದನ್ನು ನಾವು ಒಬ್ಬ ನ್ಯೂಸ್ ರಿಪೋರ್ಟರ್ ಆಗಿ ಅದು ನೋಡಿದ್ದೀವಿ. ಸುರೇಶ್ ಕುಮಾರ್ ಅವ್ರ ಪಾಪ ನಡೆಯೋದು ಕಷ್ಟ ಆಯಿತು. ಆಮೇಲೆ ಏಕಾಏಕಿ ನೀವು ತಿರುಪತಿಗೆ ಹೋಗಿ ಅಷ್ಟು ದೂರ ಸೈಕ್ಲಿಂಗ್ ಮಾಡ್ಕೊಂಡು ಬಂದ್ರಲ್ಲ, ಅದು ಹೇಗೆ ಸಾಧ್ಯ? ಅದು 2024ನೇ ಇಸ್ವಿನಲ್ಲಿ ನಾವು ಜನವರಿನಲ್ಲಿ ಪಾಂಡಿಚೇರಿಗೆ ಹೋದ್ವು, ಆಗಸ್ಟಲ್ಲಿ ತಿರುಪತಿಗೆ ಹೋದ್ವು. ಅದೇ ವರ್ಷ ಆಗಸ್ಟ್ 16ನೇ ತಾರೀಕು ನನಗೆ ಕೇಳರಿಯದ ಕಂಡರಿಯದ ಕಾಯಿಲೆ ಬಂದ್ಬಿಡ್ತು. ಅದು ಅಪರೂಪದ ಚಿಕನ್ ಗುನ್ಯಾ ಎನ್ಸಿಫೆಲೈಟಿಸ್ ಅಂತ. ಓಕೆ. ನನ್ನ ಪ್ರಕಾರ ನಂದು ಇಡೀ ದೇಶದಲ್ಲಿ 6ನೇ ಕೇಸ್. ಅದು ನಿಮ್ಮದು 6ನೇ ಕೇಸು. ಅದಕ್ಕೆ ಟ್ರೀಟ್ಮೆಂಟು ಫಿಕ್ಸ್ಡ್ ಟ್ರೀಟ್ಮೆಂಟ್ ಅನ್ನೋದು ಇರಲಿಲ್ಲ, ಪ್ರೋಟೋಕಾಲ್ ಇರಲಿಲ್ಲ. ಓಕೆ. ಸೊ ನಾನು ಚಿಕನ್ ಗುನ್ಯಾ ಫೀವರು ನನ್ನ ಸ್ಪೈನಲ್ ಕಾರ್ಡ್ ಕ್ರಾಸ್ ಮಾಡಿ ಬ್ರೈನ್ ತಲುಪಿಬಿಡ್ತು. ಸೊ ನನ್ನ ಫುಲ್ ಬಾಡಿದು ನರಮಂಡಲ ವ್ಯವಸ್ಥೆ ಏನಿದೆ, ನರ್ವಸ್ ಸಿಸ್ಟಮು, ಅದು ಪೂರ್ತಿ ಕೊಲಾಪ್ಸ್ ಆಗ್ಬಿಡ್ತು. ಬೆರಳು ಮಡ್ಸಕ್ಕೆ ಆಗ್ತಾ ಇರಲಿಲ್ಲ, ನಡಿಯಕ್ಕೆ ಆಗ್ತಾ ಇರಲಿಲ್ಲ, ಹಾಸಿಗೆಯಿಂದ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ವಿಚಿತ್ರ ಸ್ಥಿತಿ. ನನ್ನ ದೇಹದಲ್ಲಿ ಅರ್ಧ ಇಂಚು ಜಾಗ ಇರಲಿಲ್ಲ ನೋವಿಲ್ದೇ ಇರೋದು. ಓಹೋ. ಎಷ್ಟು ದಿನ ಇದ್ರಿ ಹಾಸ್ಪಿಟಲಲ್ಲಿ? ನಾನು ಸುಮಾರು 2 ಇನ್ಸ್ಟಾಲ್ಮೆಂಟಲ್ಲಿ 34 ದಿವಸ ICUನಲ್ಲಿದ್ದೆ. ICUನಲ್ಲಿ. ಆಮೇಲೆ ಸುಮಾರು 1 ತಿಂಗಳು ಆಸ್ಪತ್ರೆಯಲ್ಲಿದೆ. ಒಟ್ಟು 5 ತಿಂಗಳು ನಾನು ಬೆಡ್ ರಿಡನ್ ಇದೆ. 5 ತಿಂಗಳು? ಆಗ ನಾನು ಅನ್ಕೊತಾ ಇದ್ದೆ, ಮತ್ತೆ ನಾನು ನಡಿತೀನಾ, ಮತ್ತೆ ನಾನು ಸೈಕ್ಲಿಂಗ್ ಮಾಡ್ತೀನಾ, ನಾನೇನಾ ಹೋಗಿದ್ದು ಕನ್ಯಾಕುಮಾರಿ ಸೈಕಲಲ್ಲಿ, ನಾನೇನಾ ತಿರುಪತಿ ಹೋಗಿದ್ದು, ಇದೇ ಯೋಚನೆ ಬರ್ತಾ ಇತ್ತು. ಇಲ್ಲಿ ತನಕ ಸರ್ ನೀವು ಲಾಂಗ್ ಟ್ರಿಪ್ಪು, ಶಾರ್ಟ್ ಟ್ರಿಪ್ಪು ಎಲ್ಲ ಸೇರಿದ್ರೆ ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್? ನೋಡಿ, 2025ರಲ್ಲಿ ಕಳೆದ ವರ್ಷ ನಾನು 8,080 ಕಿಲೋಮೀಟರ್ ಮಾಡಿದೆ. 8,080 ಕಿಲೋಮೀಟರ್. ಓಕೆ. ಸೊ ಒಟ್ಟಾರೆ ಲೆಕ್ಕ ಹಾಕಿದ್ರೆ ನನ್ಗನ್ಸುತ್ತೆ ಒಂದು 35ರಿಂದ 40 ಸಾವಿರ ಆಗಿದೆ. ಸರ್, ಈಗ ನೀವು ಸೈಕಲ್ ಪ್ರಯಾಣ ಶುರು ಮಾಡಿದಾಗಿಂದ ನಿಮಗೆ ವೈಯಕ್ತಿಕವಾದ ಆದಂಥ ಲಾಭ ಏನು? ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು,
ನೀವು ರಾಜಕೀಯ ಕ್ಷೇತ್ರದಲ್ಲಿ ಜನಸಂಪರ್ಕವನ್ನು ಮಾಡೋದಕ್ಕಿರ್ಬೋದು, ಇಂಥದ್ದು ಕೆಲವು ಸೈಕಲ್ ಬಳಸಿದ್ರಾ ನೀವು? ನಮ್ಮ ಕ್ಷೇತ್ರದಲ್ಲಿ ಹಾಂ, ನಾವು ಅನೇಕ ಕಡೆ ಸೈಕಲಲ್ಲೇ ಹೋಗ್ಬಿಡ್ತೀವಿ. ಓಕೆ ಯಾವುದೋ ಒಂದು ಪೂಜೆ ಮಾಡೋಕ್ಕೆ ಸೈಕಲಲ್ಲೇ ಹೋಗ್ಬಿಡ್ತೀವಿ ಓಕೆ ನಮ್ಮ ತಂಡ. ಹಾಂ 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 ಹ್ಞೂ ಒಂದ್ಸಲ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಹಾಂ ನಾನಾಗ ನಗರಾಭಿವೃದ್ಧಿ ಮತ್ತು ಕಾನೂನು ಸಚಿವ, ಓಕೆ ಸದಾನಂದ ಗೌಡರು ಚೀಫ್ ಮಿನಿಸ್ಟ್ರು, ಸರಿ ಮನಮೋಹನ್ ಸಿಂಗು ಪ್ರೈಮ್ ಮಿನಿಸ್ಟ್ರು. ಆಗ ನಮ್ಮ ಪಕ್ಷ ಭಾರತ್ ಬಂದ್ ಕರೆ ಕೊಟ್ಟಿತ್ತು, ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರು ಅಂತ. ಹೌದು. ಹಾಂ ಆಗ ನಾವು ತೀರ್ಮಾನ ಮಾಡೋದು, ಇವತ್ತು ನಮ್ಮ ಕಾರ್ಗಳು ಸ್ಕೂಟರ್ಗಳು ಯೂಸ್ ಮಾಡಬಾರ್ದು ಅಂತ, ಪ್ರೊಟೆಸ್ಟ್. ಆಗ ನಾನು ನನ್ನ ಫ್ರೆಂಡ್ಸು 4 ಜನ ಸೈಕಲಲ್ಲಿ ವಿಧಾನಸೌಧಕ್ಕೆ ಹೋದ್ವು, ಸೈಕಲಲ್ಲಿ ಅವತ್ತು ಮುಖ್ಯಮಂತ್ರಿಗಳ ಸದಾನಂದ ಗೌಡರು ಮನೆಗೆ ಹೋದ್ವು, ಸೈಕಲಲ್ಲೇ ಯಡಿಯೂರಪ್ಪನವರ ಮೊಮ್ಮಗಳ ನಿಶ್ಚಿತಾರ್ಥ, ಓಕೆ ಆ ಮದುವೆ ಕೂಡ ಹೋಗಿದ್ವು. ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಒಂದು ಇನೋವಾ ಇರುತ್ತೆ, ಅಲ್ವಾ ಫಾರ್ಚುನರ್ ಕಾರ್ ಇರುತ್ತೆ, ಒಂದು 2-3 ಕಾರ್ಗಳು ಹಿಂದೆ ಇರ್ತೇವೆ. ನೀವು ಯಾವಾಗಲೂ ಸೈಕಲ್ ತುಳ್ಕೊಂಡು ಹೋಗೋದನ್ನು ನೋಡಿ ತಮಾಷೆ ಮಾಡಿದ್ದರೂ ಇದೆಯಾ, ಅಥವಾ ಅದರಿಂದ ಏನು ಸ್ವಲ್ಪ ಇನ್ಸ್ಪೈರ್ ಆಗಿದ್ದವರು ಇದ್ದಾರಾ? ಒಂದ್ಸಲ ನಾನು ಸ್ವಲ್ಪ ರಾಜಕೀಯ ಗೊಂದಲ ಆಯಿತು. ಓಕೆ, ನಾನು ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ, ಹಾಂ ಯಾರು ಅಂತ ಹೇಳಲ್ಲ, ಓಕೆ ಸೈಕಲಲ್ಲಿ ಇಳಿದೆ. ಹಾಂ ನನ್ನ ಸಹೋದ್ಯೋಗಿ ಭಾಳ ಬೆಲೆ ಬಾಳುವ ಕಾರಲ್ಲಿ ಬಂದು ಇಳಿದ್ರು. ನಿಮ್ಮ ಮೀಡಿಯಾದು ಎರಡೂ ತೆಗೆದುಬಿಟ್ರು ಫೋಟೋ. ನಾನು ಸೈಕಲ್ ಇಳಿದಿದ್ದು, ಅವ್ರು ಆ ಕಾರಲ್ಲಿ ಬಂದಿದ್ದು. ಓಕೆ, ಅವರು ಏನು ಸುರೇಶ್ ಕುಮಾರ್ ನೀವು ಹಿಂಗ ಮಾಡೋದು ಅಂತ ಅಂದಿದ್ರು. ಹಾಂ ಹಾಂ ನಮ್ಮ ವಿಶ್ವನಾಥ್ ಅಂತ ಯಲಹಂಕದ MLA ಇದ್ದಾರೆ. ಸರ್ ವಿಶ್ವನಾಥ್, ನಾವು ಸೈಕ್ಲಿಂಗ್ ತುಂಬ ಅವರ ಏರಿಯಾದಲ್ಲಿ ಹೋಗ್ತೀವಿ. ಹಾಂ ಅವ್ರಿಗೆ ಯಾರ್ಯಾರೋ ಹೇಳಿದ್ದಾರೆ, ಹಾಂ ನಾನು ಇನ್ಮೇಲೆ ಭಾರತದಲ್ಲಿ ಸೈಕಲ್ ಮಾರಾಟನ ನಿಲ್ಲಿಸ್ಬೇಕು ಅಂತ ಆದೇಶ ಹೊರಡಿಸ್ತೀನಿ, ಹಾಂ ಏನ್ರಿ ನೀವು ಹಿಂಗ್ ಸೈಕಲ್ ತುಳಿತೀರಾ ನೀವು ಹಾಂ ಅಂತ ಅವರು ಯಾರೋ ವಿಶ್ವನಾಥ್ ಅವರು. ಓಕೆ, ಬಹಳಷ್ಟು ಜನಕ್ಕೆ ಖುಷಿ ಇದೆ. ಸರ್ ಈಗ ನೆಕ್ಸ್ಟು ಎಲ್ಲಾದರೂ ಸೈಕ್ಲಿಂಗ್ ಮಾಡಬೇಕು ಅಂತ ಯಾವ್ದಾದ್ರು ಪ್ಲಾನ್ ಹಾಕ್ಕೊಂಡಿದ್ರೆ? ನಮ್ಮದು ಈ ವರ್ಷ ಮೊನ್ನೆ ತಾನೇ ತಿರುಪತಿಗೆ ಹೋಗಿದ್ವು, ಕಳೆದ ವಾರ. ನೆಕ್ಸ್ಟು ರಾಮೇಶ್ವರಕ್ಕೆ ಹೋಗೋ ಒಂದು ಪ್ಲ್ಯಾನ್ ಇದೆ. ಓಕೆ, ಹೊಸ ಕನ್ಯಾಕುಮಾರಿಗೆ ಹೋಗಿದ್ದು, ಹೊಸ ರಾಮೇಶ್ವರ. ಇನ್ನೊಂದು ಆಸೆ ಇದೆ, ಕಾಶ್ಮೀರದ ಲೇ ಲಡಾಖಲ್ಲಿ ಭಾಳ ಜನ ಸೈಕ್ಲಿಸ್ಟ್ ಅಲ್ಲಿ ಹೋಗ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿದ್ದೀನಿ, ನಮ್ಮ ಫ್ರೆಂಡ್ಸ್ ಅಲ್ಲೂ ಒಂದ್ಸಲ ಹೋಗೋಣ ಅಂತ ಇದ್ದಾರೆ. ಸರ್ ಈಗ ರಾಜಕಾರಣಿ ಏನು ಮಾಡಿದ್ರು ಪ್ರಚಾರ ಅಂತ ಹೇಳ್ತಾರೆ, ಅಥವಾ ರಾಜಕಾರಣಿ ಸಿಂಪಲ್ ಆಗಿದ್ರು ನಾಟಕ ಅಂತ ಹೇಳ್ತಾರೆ. ರಾಜಕಾರಣಿ 4 ಜನ ಹತ್ರ ನಿಂತು ಮಾತನಾಡಿದ್ರೆ ಸುಮ್ಮನೆ ಓಟ್ಗೋಸ್ಕರ ಲವ್ ಮಾಡ್ತಾನೆ ಅಂತ ಹೇಳ್ತಾರೆ. ನೀವು ಸೈಕ್ಲಿಂಗ್ ಮಾಡೋದನ್ನು ನೋಡಿ ಸುರೇಶ್ ಕುಮಾರ್ ಮಾಡೋ ಕೆಲಸನೆಲ್ಲ ಬಿಟ್ಟು ಸೈಕಲ್ ತುಳಿತಾವ್ರೆ ಅಂತ ಹೇಳಿದವ್ರು ಇದ್ದಾರಾ? ಭಾಳ ಕೆಟ್ಟ ಟೀಕೆ ಮಾಡಿರೋರು ಕೂಡ ಇದ್ದಾರೆ. ಅವ್ರಿಗೆ ನನ್ನ ಪ್ಯಾಷನ್ ಅರ್ಥ ಆಗ್ತಾ ಇಲ್ಲ. ಓಕೆ, ಇದು ಫ್ಯಾಷನ್ಗೋಸ್ಕರ ತುಳಿತಾ ಇರೋ ಸೈಕಲ್ ಅಲ್ಲ, ಹಾಂ ಪ್ಯಾಷನ್ಗೋಸ್ಕರ. ಕರೆಕ್ಟ್, ಇದೊಂದು ಹವ್ಯಾಸ ನನಗೆ. ಎಸ್ ಸರಿ. ಮುಂಚೆಲ್ಲ ಹಾಲು ಹಾಕೊಂಡು ಟೀ ಕುಡಿಯೋನು ಶ್ರೀಮಂತ ಅಂತಿದ್ರು, ಡಿಕಾಷನ್ ಕುಡಿಯೋವನು ಬಡವ ಅಂತಿದ್ರು, ಬೈಕಲ್ಲಿ ಓಡೋನು ಶ್ರೀಮಂತ ಅಂತಿದ್ರು, ಸೈಕಲ್ ಓಡೋವನು ಬಡವ ಅಂತಿದ್ವಿ. ಇವತ್ತೆಲ್ಲವೂ ಕೂಡ ಕಾಲ ಬದಲಾಗ್ತಾ ಇದೆ. ಈ ಒಂದು ಗ್ಯಾಪನ್ನು, ಜನ್ರೇಷನ್ ಗ್ಯಾಪನ್ನು ಇರ್ಬೋದು, ವ್ಯವಸ್ಥೆಯಲ್ಲಾದಂಥ ಬದಲಾವಣೆಯನ್ನಿರ್ಬೋದು, ಇದನ್ನು ಹೇಗೆ ನೋಡ್ತೀರಿ ನೀವು? ಹೊಟ್ಟೆ ಪಾಡಿಗೆ ಸೈಕ್ಲಿಂಗ್ ತುಳಿಯೋದು ಒಂದು ಭಾಗ. ಓಕೆ, ಬೆಳಗ್ಗೆ ಪೇಪರ್ ಹಾಕೋದು, ಹೌದು, ಹಾಲು ಹಾಕೋದು, ಇನ್ನು ಹೊಟ್ಟೆ ಕರಗೋಸ್ಕೊಳ್ಕೊಳ್ಳೋ ಸೈಕ್ಲಿಂಗ್ ಮಾಡೋದು ಬೇರೆ. ಹೌದು, ಎರಡೂ ನಾವು ನೋಡ್ತೀವಿ. ನಿಮ್ಮ ಮನೆಯಲ್ಲಿ ಸೈಕಲ್ ತುಳಿಯೋರು ನೀವು ಒಬ್ಬರೇನಾ? ಮಗಳು, ಅಳಿಯ ಎಲ್ಲ ತುಳಿತಾರೆ? ನನ್ನ ಅಳಿಯ ತುಳಿತಾರೆ. ಹಾಂ. ಈಗ ನನ್ನ ಮೊಮ್ಮಗ ಹಾಂ. ಭಾಳ ಖುಷಿಯಾಗಿ ಸೈಕ್ಲಿಂಗ್ ಶುರು ಮಾಡಿದ್ದಾನೆ. ಹಾಂ. ಅವನೇನೋ ಹೇಳ್ತಾ ಇದ್ದಾನೆ, ನಾನು ಬರ್ತೀನಿ ನಿಮ್ಮ ಜೊತೆ ರಾಮೇಶ್ವರಕ್ಕೆ ಅಂತ, ಹುಡುಗ. ಹಾಂ. ಸೊ ಅದೊಂದು ಖುಷಿ ಇದೆ ಅವ್ರಿಗೆ. ಹಾಂ, ನನ್ನ ತಾಯಿ ಹಾಂ. ಭಾಳ ಒಳ್ಳೆ ಸೈಕ್ಲಿಸ್ಟ್ ಆಗಿದ್ರು ಅವರ ಚಿಕ್ಕ ವಯಸ್ಸಲ್ಲಿ ಅಂತ ಕೇಳಲ್ಪಟ್ಟಿದ್ದೀನಿ. ನಿಮ್ಮ ಸರ್ ಈಗ ಸೈಕ್ಲಿಂಗ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಿಮ್ಮಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಆದ ಬದಲಾವಣೆಗಳೇನು? ನಾನು ಹೇಳ್ದಲ್ಲ, ನಾನು ಭಾಳ ಕೆಟ್ಟ ಸ್ಥಿತಿಲಿದ್ದೆ, ನಡೆಯೋಕ್ಕೆ ಆಗದೆ ಇರೋ ಸ್ಥಿತಿನಲ್ಲಿ. ಮನಸ್ಸು ಕೂಡ ಬಹಳ ಖಿನ್ನಾಗಿತ್ತು. 2025 ಜನವರಿ 23 ನಮ್ಮ ಫ್ರೆಂಡ್ಸು ಬಲವಂತವಾಗಿ ನನ್ನ ಮತ್ತೆ ಸೈಕಲಲ್ಲಿ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸ್ಥಾಪಿಸಿದಂಗೆ ನನ್ನನ್ನು ಸೈಕಲ್ ಸೀಟ್ ಮೇಲೆ ಸ್ಥಾಪಿಸಿದ್ರಲ್ಲ, ಅವತ್ತು ತುಳಿದಿದ್ದು ಇವತ್ತು ಡಾಕ್ಟರ್ಸ್ ಹೇಳ್ತಾರೆ ನನಗೆ ಟ್ರೀಟ್ಮೆಂಟ್ ಕೊಟ್ಟವರು, ಇದೊಂದು ಮೆಡಿಕಲ್ ಮಿರಾಕಲ್. ಇದು ನೀವು ವಾಪಸ್ ಬಂದಿರೋ ರೀತಿ ಇದೊಂದು ಎಕ್ಸಾಂಪಲ್. ಇದು ಏನನ್ನಾದ್ರೂ ಕೂಡ ಎದುರಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾರೆ. ನಿಮ್ಮ ಸೈಕ್ಲಿಂಗ್ ಇಂದ ಇನ್ಸ್ಪೈರ್ ಆದವರು ಎಷ್ಟು ಜನ ಇದ್ದಾರೆ? ಯಾರಾದ್ರೂ ತಿಳಿಸಿದಾರಾ ನಿಮ್ಮಿಂದ ಇನ್ಸ್ಪೈರ್ ಆದ ನಾನು ಶುರು ಮಾಡಿದೆ ಅಂತ ಹೇಳಿದ್ರು? ನಮ್ಮ ಅನೇಕ ಅಧಿಕಾರಿಗಳು, ಜಲಮಂಡಳಿ, BBMP ಅಧಿಕಾರಿಗಳು, ಅವರು ಇವತ್ತು ಸೈಕಲ್ ತಗೊಂಡ್ಬಿಟ್ಟಿದ್ದಾರೆ. ಕೆಲವರು ಆಫೀಸ್ಗೆ ಸೈಕಲ್ ಬರ್ತಾ ಇದ್ದಾರೆ, ಕೆಲವರು ವೀಕೆಂಡ್ ಬರ್ತಾ ಇದ್ದಾರೆ. ಸರ್, ನೀವು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದವರು, ನಿಮ್ಗೆ ಗೊತ್ತಿದೆ ಮಕ್ಕಳು ಸೈಕ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಯಾವುದಾದ್ರೂ ಮರೆಯಲಾಗದ ಕ್ಷಣಗಳಾಗಿದ್ದು, ಯಾರಾದರೂ ಮಾತಾಡ್ತಿದ್ದಿರ್ಬೋದು, ಯಾವುದಾದ್ರೂ ಘಟನೆಗಳಿರ್ಬೋದು, ಏನಾದರೂ ನೆನಪು ಮಾಡ್ಕೊಳ್ಬೋದಾ? ಇದೆಯಾ? ಸಾಕಷ್ಟಿದೆ. ಈಗ ಮೊನ್ನೆ ನಾವು ತಿರುಪತಿಗೆ ಸೈಕಲಲ್ಲಿ ಹೋಗ್ತಾ ಇದ್ವು. ಕೈವಾರದ ಹತ್ರ ಟೋಲಲ್ಲಿ ಒಂದು 4 ಜನ ಅಡ್ಡ ಬಂದ್ಬಿಟ್ರು. ಎಲ್ಲ ಸೇಬೆಕಾಯಿ ಮಾರೋರು. ನಾನು ಅವ್ರು ಸೇಬೆಕಾಯಿ ಮಾರ್ತಾ ಇರ್ತಾರೆ, ಬೇಡಪ್ಪ ಅಂದ್ಬಿಟ್ಟು ಸೈಕಲ್ ಹಿಂಗೆ ತಿರುಗಿಸ್ಕೊಂಡೆ. ಮತ್ತೆ ಅಡ್ಡ ಬಂದರು. ಸರ್, ನೀವು ಇಲ್ಲಿ ಬರ್ತೀರಾ ಅಂತ ನಮ್ಗೆ ಅಲ್ಲಿಂದ ಫೋನ್ ಬಂತು, H ಕ್ರಾಸಿಂದ.
ನಿಮ್ಮನ್ನ ಫಾಲೋ ಮಾಡ್ತೀವಿ ನಾವು. ಇವತ್ತು ಸೈಕಲ್ ನಮ್ಮ ರೋಡಿಗೆ ಬಂದುಬಿಟ್ಟಿದ್ದೀರಾ, ದಯವಿಟ್ಟು ತೊಗೊಳ್ಳಿ ಸರ್ ಅಂತ ಸೀಬೆಕಾಯಿ ಹಾಂ ನಾವೇ ಬೆಳೆದಿರೋ ಸರ್ ನಾಟಿ ಅಂತ. ಬೇಡಪ್ಪ ದಯವಿಟ್ಟು ಈ ಸಾರ್ ದಯವಿಟ್ಟು ತೊಗೊಳ್ಳಿ ಸರ್ ಅಂತ. ನಾವು ದುಡ್ಡು ಕೊಡೋಕ್ಕೆ ತೊಗೊಳ್ತಾ ಇಲ್ಲ, ನಾವು ತೊಗೊಳ್ತಾ ಇಲ್ಲ. ಆ ಶುದ್ಧ ಪ್ರೇಮ ಇದೆಯಲ್ಲ, ಆ ಶುದ್ಧ ಪ್ರೀತಿ, ವ್ಯಾವಹಾರಿಕ ಪ್ರೀತಿ ಅಲ್ಲ, ಆ ಶುದ್ಧ ಪ್ರೀತಿ, ಅದು ಭಾಳ ನನಗೆ ಸಂತೋಷ ಕೊಡ್ತದೆ. ಮತ್ತು ಕೆಲವು ಸಲ ನಾನು ಸೈಕಲ್ ತೋಟದಲ್ಲೆಲ್ಲೋ ಕೂತಿರ್ತೀನಿ, ನಾನು ನೋಡ್ತಾರೆ, ನಾನು ಹೌದೋ ಅಲ್ವೋ ಅಂತ ಅವರು ಡೌಟು. ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ, ಪಕ್ಕದವ್ರು ಕೇಳ್ತಾರೆ ಇವ್ರು ಸುರೇಶ್ ಕುಮಾರ್, ಹೌದು. ಆವಾಗ ಅವ್ರು ಮಾತಾಡ್ಸೋ ರೀತಿ ಇದೆಯಲ್ಲ, ಖುಷಿ ಕೊಡ್ತದೆ. ಯಾಕಂದರೆ ನಾನು ಭಾಳ ಸಲ ಈ ಸೈಕ್ಲಿಂಗ್ ಹೋದಾಗ ನಾನು ಶಾಸಕನಾಗಿರಲ್ಲ ಅಥವಾ ಫಾರ್ಮರ್ ಮಿನಿಸ್ಟರ್ ಆಗಿರೋದಿಲ್ಲ, ನಾನೊಬ್ಬ ಸೈಕ್ಲಿಸ್ಟ್ ಆಗಿರ್ತೀನಿ ಅಷ್ಟೇ. ನನ್ನ ಡ್ರೆಸ್ಸು, ನಾನು ಮಲ್ಕೊಳ್ಳೋ ರೀತಿ, ಎಲ್ಲೆಲ್ಲೋ ಮರದ ಕೆಳಗಡೆ ಮಲ್ಕೊಳ್ಳೋದು, ಇದೆಲ್ಲ ಭಾಳ ಸಹಜವಾಗಿರ್ತದೆ. ಇದೇ ರಸ್ತೆಯಲ್ಲಿ ಹೋಗುವಾಗ ಆ ರನ್ ಮಾಡೋರೆಲ್ಲ ನಿಂತು ನನ್ನ ಜೊತೆ ಮಾತಾಡೋದು. ಅವರೇ ಹೇಳಿದ್ರು, ಸರ್ ನೀವು ಕನ್ಯಾಕುಮಾರಿಗೆ ಹೋಗಿದ್ದು, ಮೋದಿಯವ್ರ ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ನೆನೆಸ್ಕೊಂಡು ಮಾತಾಡ್ತಾರಲ್ಲ, ಖುಷಿ ಕೊಡುತ್ತೆ. ರಾಜಾಜಿನಗರ ಪೆಡಲ್ ಪವರ್ ಟೀಮ್ ಇದೆ ಸರ್. ಸೈಕಲ್ಲು ಸಾಹೇಬರು 2022 ಸ್ಟಾರ್ಟ್ ಮಾಡಿದ್ರು. ನರೇಂದ್ರ ಮೋದಿ ಅವರು ಅದನ್ನು ಒಂದು ಕರೆ ಕೊಟ್ಟರು, 75ನೇ ವರ್ಷಕ್ಕೆ 75 ಜನ ಸೈಕಲ್ ತುಳಿಬೇಕು ಅಂತ. ಅವತ್ತು ಸ್ಟಾರ್ಟ್ ಆಗಿದ್ದ ಸೈಕಲ್ ಪಯಣ ನಡೀತಾನೆ ಇದೆ ಸರ್. ನಾವು ಈಗ ಇಲ್ಲಿವರೆಗೂ ಕೊಳ್ಳೇಗಾಲ, ನಂಜನಗೂಡು, ಧರ್ಮಸ್ಥಳ, ತಿರುಪತಿ, ಶ್ರವಣಬೆಳಗೊಳ, ಪಾಂಡಿಚೇರಿ, ಕನ್ಯಾಕುಮಾರಿ ಓಡಿಸಿದ್ದಾರೆ ಸರ್. ಇಲ್ಲಿರೋರು ಇಷ್ಟು ಪೂರ್ತಿ ಇಲ್ಲಿರೋರು ಯಾರು ಓಡಿಸಿಲ್ಲ ಸರ್. ಸುರೇಶ್ ಕುಮಾರ್ ಅವರಂತೂ ಪೂರ್ತಿ ಈಗ ಯಾವ್ಯಾವ ಹೆಸರು ಹೇಳಿದೆ ಅಷ್ಟು ಕಡೆ ಒಬ್ಬೊಬ್ರು ಒಂದೊಂದು ಕಡೆಗೆ ಮಿಸ್ ಆಗಿದ್ದಾರೆ. ಸಾಹೇಬ್ರಂತೂ ಎಲ್ಲೂ ಮಿಸ್ ಆಗಿಲ್ಲ ಸರ್, ಎಲ್ಲ ಕಡೆ ಬಂದಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದೀರಿ ಸಾಹೇಬರು ಹೋಗಿದ್ದು ದೊಡ್ಡ ದೊಡ್ಡ ಟ್ರಿಪ್ ಅಂದರೆ ಧರ್ಮಸ್ಥಳಕ್ಕೆ 3 ಸಲ ಆಗಿರ್ಬೋದು, ಪಾಂಡಿಚೇರಿಗೆ 1 ಸಲ ಆಗಿರ್ಬೋದು, ತಿರುಪತಿಗೆ 3 ಸಲ ಹೋಗಿದ್ದೀವಿ, ಕನ್ಯಾಕುಮಾರಿ ಹೋದಾಗ. ಇನ್ನು ಇಲ್ಲಿ 150 ಕಿಲೋಮೀಟ್ರ್ ಮೇಲೆ ಅಂದರೆ ಇಲ್ಲಿ ನಾವು ಕೊಳ್ಳೇಗಾಲ ಆಗಿರ್ಬೋದು, ನಂಜನಗೂಡು ಆಗಿರ್ಬೋದು, ಇವೆಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸರ್. ಜೊತೆಗೆ ತುಂಬ ವರ್ಷದಿಂದ ಇದ್ದೀವಿ. 2022 ನಾವು ಸ್ಟಾರ್ಟ್ ಮಾಡಿದ್ದು. ಅಂದರೆ ಫಸ್ಟು ಲೋಕಲ್ ಮಾಡ್ತಾಯಿದ್ವಿ. ಸಾಹೇಬರು ಈ ಥರ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಸಾಹೇಬ್ರ ಜೊತೆಗೆ ಲಾಂಗ್ ಟ್ರಿಪ್ಸು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಒಂದು ಕಡೆ ಮಿಸ್ ಮಾಡಿಲ್ಲ, ಎಲ್ಲ ಕಡೆ ಹೋಗಿದ್ವಿ. ಯಾವ ಟೈಮ್ಗೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅನ್ನೋದು ಫಸ್ಟೇ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಟೈಮ್ ಕರೆಕ್ಟಾಗಿ ರೀಚ್ ಆಗ್ತಾರೆ. ತುಂಬ ನಮಗೆ ಸೈಕ್ಲಿಂಗಲ್ಲಿ ತುಂಬ ಪ್ರೋತ್ಸಾಹ, ಉತ್ಸಾಹ ಎಲ್ಲ ಇದೆ. ಯಾವ ಸಾಹೇಬ್ರ ತಮಾಷೆ ಆಡ್ತಾ ಇದ್ರು, ಯಾರೋ ಸೈಕ್ಲಿಂಗ್ ಮಾಡೋಕೆ ಹೋಗಿ ಬಿದ್ದಿದ್ರಂತೆ, ನೀವು ಹೇಗೆ? ಇಲ್ಲ, ಅದು ತಿರುಪತಿಗೆ ಸೈಕ್ಲಿಂಗ್ ಹೋಗ್ತಾ ಇದ್ದೆ ಬೇರೆ ಟೀಮ್ ಜೊತೆಗೆ. ಚಿತ್ತೂರು ಹತ್ರ ಮಲ್ಟಿಪಲ್ ಸ್ಪೀಡಮ್ಸ್ ಇದ್ದ ಜಾಗದಲ್ಲಿ ಸ್ವಲ್ಪ ಜಂಪ್ ಆಗಿ ಸೈಕಲ್ಲು ಬೌನ್ಸ್ ಆಗಿ ಬಿದ್ದು ಏಟ್ ಮಾಡಿಕೊಂಡೆ. ಬೇರೆ ಯಾರು ಶಾಸಕರು ಮಾಡಲ್ಲ ಈ ರೀತಿ. ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಸುರೇಶ್ ಕುಮಾರ್ ಶಾಸಕರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಧ್ಯದಲ್ಲಿ ಒಂದ್ಸಲಿ ಸೈಕ್ಲಿಂಗ್ ಮಾಡ್ಕೊಂಡು ಬರೋವಾಗ ಸಾಹೇಬರು ಸಿಕ್ಕಿದ್ರು. ಎಲ್ಲೆಲ್ಲ ಮಾಡ್ತಿದ್ದೀರಿ ಸೈಕ್ಲಿಂಗ್ ಅಂತ ಕೇಳಿದ್ರು. ಇಲ್ಲ ಸರ್, ಈ ಥರ ಸಿಟಿಯಲ್ಲಿ ಮಾಡ್ತಾಯಿದ್ವಿ, ನಮ್ಮ ಜೊತೆ ಸೇರ್ಕೊಳ್ರಿ ಅಂತ ಹೇಳಿದ್ರು. ಅವತ್ತಿಂದ ಸಾಹೇಬ್ರ ಜೊತೆನೇ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಇಷ್ಟೊಂದು ಜಾಗ ಇದೆ ಸೈಕ್ಲಿಂಗ್ ಮಾಡೋಕ್ಕೆ ಅನ್ನೋದು ನನಗೆ ಗೊತ್ತಾಗಿದೆ ಇವ್ರ ಜೊತೆ ಸೇರಿದ್ಮೇಲೆ. ಸಾಹೇಬರು ಫಸ್ಟು ನಂಜನಗೂಡಿಗೆ ಸೈಕ್ಲಿಂಗ್ ಮಾಡಿದ್ರು. ಫಸ್ಟು ನಮ್ಮದು ಲಾಂಗ್ ರೈಡ್ ಅಂದರೆ ಅದೇ. ಸುರೇಶ್ ಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಇಷ್ಟೊತ್ತು ಸೈಕ್ಲಿಂಗ್ ಮಾಡಿದ್ವಿ, ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾತಾಡೋಣ. ನಿಮ್ಮವರ ಟೀಮ್ ಅವರೆಲ್ಲ ಭಾಳ ಖುಷಿಯಿಂದ ಹೇಳ್ತಾ ಇದ್ರು, ಸುರೇಶ್ ಕುಮಾರ್ ಅವರು ಬೆಳಗ್ಗೆ ಮನೆಗೆ ಬಂದು ನಮ್ಮೆಲ್ಲರನ್ನೂ ಕೂಡ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರ ಮಟ್ಟಿಗೆ ನಿಮ್ಮೆಲ್ಲ ಅವ್ರಿಗೆ ತೊಂದರೆ ಕೊಡ್ತೀರಂತೆ. ಇಲ್ಲ, ನಾವು ಹಾಡು ಅವ್ರನ್ನ ಎಬ್ಸೋಕ್ಕೋಸ್ಕರ ಹಾಡುಗಳು ಕೂಡ ಕಲ್ತಿದ್ದೀವಿ, ನೋಡಿದ್ದೀವಿ. ನೀವು ಕೆಲವೊಂದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇರ್ತೀರಿ. ಬಹಳ ಪ್ರೀತಿಯಿಂದ ಹೇಳಿದರು ನಿಮ್ಮೆಲ್ಲ ಟೀಮ್ನವರು, ನಮಗೆ ಇಷ್ಟು ಇನ್ಸ್ಪೈರ್ ಆದರು. ಸುರೇಶ್ ಕುಮಾರ್ ಅವ್ರು ಹೇಗೆ ರಿಕವರ್ ಆದರು, ತುಂಬ ಜನ ಅವ್ರು ಹೇಳ್ತಾಯಿದ್ರು ಅವ್ರು ಇನ್ನು ಇಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಒಂಥರ ಕೇಸ್ ಸ್ಟಡಿ ಇದು ಅಂತ. ಸೊ ನಿಮ್ಮ ವಿಲ್ ಪವರ್ ಬಗ್ಗೆ ಮಾತಾಡ್ತಾಯಿದ್ರು, ಏನು ಅನಿಸುತ್ತೆ ನಿಮಗೆ? ಇಲ್ಲ, ಮೊದಲನೇದು ರಿಕವರಿ ಇಷ್ಟು ಬೇಗ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅನ್ನೋ ಜೊತೆಗೆ ರಿಕವರೇ ಆಗಲ್ಲ ಅಂತ ಅನಿಸಿತು ಅನ್ನೋರಿಗೆ. ನನ್ನ ಇಡೀ ಸ್ಥಿತಿ ನೋಡಿದ್ರೆ ವೈದ್ಯರು ಕೂಡ ಭಾಳ ಕ್ಲಿಷ್ಟ ಸ್ಥಿತಿಲಿದ್ದರು. ಇವತ್ತು ಮತ್ತೆ ವಾಪಸ್ಸು ಬಂದು ನಮ್ಮ ದಿನಕ್ಕೊಂದು ವಾರ್ಡ್ ನಡೆಯೋದಿರ್ಬೋದು, ಈ ರೀತಿ ಸೈಕ್ಲಿಂಗು ಕನ್ಯಾಕುಮಾರಿ ತನಕ ಹೋಗಿರೋದಿರ್ಬೋದು, ಇದೊಂಥರ ಯಾರಿಗೆ ನಾನು ಅದಕ್ಕೋಸ್ಕರ ಇವತ್ತು ಯಾರು ಆರೋಗ್ಯದಿಂದ ತುಂಬ ಕಂಗಾಲಾಗಿ ಮಲಗಿರ್ತಾರಲ್ಲ ಅವ್ರಿಗೆ ಹೋಗಿ ನನ್ನ ಉದಾಹರಣೆ ಕೊಡ್ತೀನಿ. ನಾನು ಹೇಗಿದ್ದೆ, ಇವತ್ತು ನಾನು ಹೇಗಾಗಿದ್ದೀನಿ. ಸೊ ಆತ್ಮಸ್ಥೈರ್ಯ ಇದೆಯಲ್ಲ, ಅದು ವೈದ್ಯರ ಔಷಧಿಯಷ್ಟೇ ಬಹಳ ಪ್ರಮುಖ. ಅದು ಈ ಸೈಕಲ್ಲು ನನಗೆ, ಈ ಸೈಕಲ್ ಯಾತ್ರೆ, ಸೈಕಲ್ ಸವಾರಿ ನನಗೆ ಆತ್ಮಸ್ಥೈರ್ಯ ವೃದ್ಧಿಸೋದಕ್ಕೆ ಇವತ್ತು ಭಾಳ ಅವಕಾಶ ಕೊಟ್ಟಿದೆ, ಮತ್ತು ಮಾನಸಿಕ ಒಂದು ದೃಢತೆನ ಇವತ್ತು ಕೊಟ್ಟಿದೆ. ಸರ್, ಜೀವನದಲ್ಲಿ ನೀವು ಬಹಳ ಎಲ್ಲ ಸಂದರ್ಭವನ್ನು ನೋಡಿದ್ದೀರಿ. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋಗಿ ಬಂದಂಥವ್ರು, ಅಂದರೆ ರಾಜಕೀಯ ಜೀವನವನ್ನು ನೀವು ಆ ಹಂತದಿಂದ ಮೇಲೆ ಬಂದಂಥವ್ರು.
ಯಾವುದು ಕೂಡ ಆರಂಭದಲ್ಲಿ ನಾವು ಹೀಗೆ ಆಗ್ತೀವಿ, ಹೀಗೆ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಆಗಿದ್ದೆಲ್ಲವೂ ಕೂಡ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಈ ಸೈಕ್ಲಿಂಗ್ ಕೂಡ ನಿಮ್ಮದು ನಾನು ಹೀಗೆ ಮಾಡಬೇಕು, ಇವತ್ತೇ ಮಾಡಬೇಕು ಅಂತೇನು ಯೋಚನೆ ಮಾಡಿದ್ದು ಸುಳ್ಳು. ಜೀವನದ ಪ್ರಯಾಣದಲ್ಲಿ ಅದೂ ಕೂಡ ಒಂದು ಭಾಗ ಆಯಿತು ಅಂತ ಅನಿಸುತ್ತೆ. ಈಗ ನಮ್ದು ಒಂಥರ ಇದು ಸಾವಯವ ಹವ್ಯಾಸ, ಇದು ಆರ್ಗ್ಯಾನಿಕ್. ಇದು ಎಸ್, ನಿಧಾನ ಕಲ್ತ್ವು, ಹೋಗೋಣ ಅನಿಸ್ತು, ಹೋದ್ವು. ನಾವು ಬಹಳ ಸಲ ಎಲ್ಲಿ ಹಾಲ್ಟ್ ಆಗ್ತೀವಿ ಅಂತಲೂ ಕೂಡ ಗೊತ್ತಿರೋದಿಲ್ಲ, ಎಲ್ಲಿ ಊಟ ನಮ್ಮದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಬಟ್ ಸಹಜವಾಗಿ ಆಗಿದೆ. ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ತೊಗೋಬೇಕು, ಐರನ್ ಇಂಜೆಕ್ಷನ್ ತೊಗೋಬೇಕು ಅಂತೆಲ್ಲ ನಮ್ದು ಯಾವುದೂ ಇಲ್ಲದೇ ಗಾಳಿ, ಸೂರ್ಯ, ನೀರು, ಒಳ್ಳೆ ಮನಸ್ಸು, ಒಳ್ಳೆ ವಿಚಾರ, ಇವುಗಳು ನಮಗೆ ಭಾಳ ಪೂರಕವಾಗಿ ಸಹಾಯ. ರಾಜಕೀಯನೂ ಹಾಗೆ ಆರಂಭ ಆಗಿದ್ದ? ರಾಜಕೀಯಕ್ಕೆ ಯಾವ ಸೇರಿದ್ರೆ ನನಗೆ ಗೊತ್ತಿಲ್ಲ. ಹಾಂ, ಯಾಕಂದರೆ ನನ್ನ 10ನೇ ವರ್ಷದಲ್ಲೇ ನಾನು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದೆ. ನಾನು ಭಾಳ ಸಲ ಹೇಳ್ತೀನಿ, ನಾನು BJP ಸೇರಿಲ್ಲ, ನಾನು BJP ಹುಟ್ಟಿದ್ದೀನಿ. ಭಾಳ ಸಲ ಹೇಳ್ತೀನಿ. ಕಾರ್ಪೊರೇಷನ್ ಎಲೆಕ್ಷನ್ ಸಹ ಓಡೋಗಿದ್ದೆ ನಾನು. ದಯವಿಟ್ಟು ನಿಮ್ಮ ಸಹವಾಸನೇ ಬೇಡ, ನಾನು ಅಡ್ವೊಕೇಟ್ ಆಗಬೇಕು ಅಂತ ಇದ್ದೀನಿ. ನಾನು ಈಗ ತಾನು ಅಡ್ವೊಕೇಟ್ ಮತ್ತೆ ಹಿಡ್ಕೊಂಬಂದು ಡಾಕ್ಟರ್ VS ಆಚಾರ್ಯ ಎಲ್ಲನೂ ಕೂಡ ನಮ್ಮ ತಾಯಿನ ಒಪ್ಪಿಸಿ ನನ್ನ ಎಲೆಕ್ಷನ್ ನಿಲ್ಲಿಸೋದು. 2 ಸ್ಥಾನ ನಿಲ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಒಳ್ಳೆ ಅಡ್ವೊಕೇಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ವಿಧಿ ಲಾಯರ್ ಆಗೋದ್ರ ಬದಲು ಈ ರಾಜ್ಯದ ಲಾ ಮಿನಿಸ್ಟರ್ ಆಗ್ಬಿಟ್ಟು. ಹೌದು, ನೀವು ಅಂದ್ಕೊಂಡಾಗ ಅಥವಾ ನೀವು ಬೇಕು ಅಂದಾಗೇನು ರಾಜಕಾರಣಕ್ಕೆ ಬಂದವರಲ್ಲ. ನೀವು ಹೇಳಿದಂತೆ ಆ ಸಂದರ್ಭ ತೆಗೆದುಕೊಂಡು ಬಂತು. ಸೊ ರಾಜಕಾರಣ ಇಲ್ಲಿಗೆ ಸಾಕಪ್ಪ, ಸಾರ್ವಜನಿಕ ಜೀವನ ಏನು ಸುಮ್ಮನೆ ಸೈಕಲ್ ಓಡಿಸ್ಕೊಂಡು ಹಾಯಾಗಿರಬೇಕು ಇನ್ನಷ್ಟು ಅಂತ ಹೇಳಿ ಅನಿಸಿದ್ಯಾ? ಸೈಕ್ಲಿಂಗು ನನ್ನ ಓದುವ ಹವ್ಯಾಸ. ನಾನು ಹೋಗಿ ಎಲ್ಲೆಲ್ಲೂ ಯಾರೋ ಜನನ ಭೇಟಿ ಮಾಡೋದು, ವ್ಯಕ್ತಿಗಳನ್ನ ಭೇಟಿ ಮಾಡೋದು, ಘಟನೆ ಆದ ಜಾಗಕ್ಕೆ ಹೋಗೋದು, ಇದು ಒಂದು ಜೀವನದ ಭಾಗ. ನನ್ನ ಅಲ್ಟಿಮೇಟ್ಲಿ ನಾನು ರಾಜಕೀಯಕ್ಕೆ ಇರೋದು ಅದೊಂದು ಸಂತೋಷ ಕೊಡ್ತಾಯಿದೆ. ಜನಸಂಪರ್ಕ, ಜನ ಸಂವಾದ, ಜನರ ಜೊತೆ ಸಂಬಂಧ, ಇದು ಎಲ್ಲಿವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ನನ್ನ ಈ ಸೈಕಲ್ ಪ್ರಯಾಣ, ರಾಜಕೀಯ ಪ್ರಯಾಣ ಮುಂದುವರಿಯುತ್ತೆ. ನಿಮ್ಗೆ ಇಷ್ಟ ಆಗುವ ವಸ್ತು ಯಾವುದು, ಇಷ್ಟ ಆಗುವ ವ್ಯಕ್ತಿ ಯಾರು, ಇಷ್ಟ ಆಗುವ ಸನ್ನಿವೇಶ ಅಥವಾ ಆ ಜಾಗಗಳು ಯಾವುದು? ಇಷ್ಟ ಆಗುವ ಜಾಗ ನಂಗೆ ಭಾಳ ಇರೋದು ಕನ್ಯಾಕುಮಾರಿ, ಪಾಂಡಿಚೇರಿ, ಧರ್ಮಸ್ಥಳ, ಇಂಥ ಜಾಗಗಳು. ಇಷ್ಟ ಆಗೋ ವ್ಯಕ್ತಿಗಳು ಇಂಥ ಸಮಾನ ಮನಸ್ಕರು. ನಾನು ಕಾಲು ಎಳೆದ್ರು ಕೂಡ ಕಾಲು ಎಳೆಸ್ಕೊಳ್ಳೋರು. ನಾನೊಬ್ಬ MLA ಮಿನಿಸ್ಟರ್ ಮರ್ತ್ಬಿಟ್ಟು ನನ್ನ ಕಾಲು ಎಳೆಯೋರು, ಭಾಳ ಸಂತೋಷವಾಗಿರೋರು. ಮತ್ತು ನನ್ನ ಕುಟುಂಬ ಇದೆಯಲ್ಲ, ಅದು ನನ್ನ ಜೊತೆನೇ ನಿಂತಿರೋದು, ನಂಗೆ ಧೈರ್ಯ ಕೊಟ್ಟಿರೋದು ನನ್ನ ಜೀವನದಲ್ಲಿ ಭಾಳ ಅದೃಷ್ಟ ನಂದು. ಫೈನಲಿ ನೀವು ಹೇಳಿದ್ರಿ, ಹೋಗಿ ಬಂದಿರೋ ಜಾಗವನ್ನು ಹೇಳಿದ್ರಿ, ಹೋಗಿ ಬಂದ ಅನುಭವವನ್ನು ಹೇಳಿದ್ರಿ. ಜೀವನದಲ್ಲಿ ಇನ್ನು ಸುರೇಶ್ ಕುಮಾರ್ ಅವರಿಗೆ ರಾಜಕೀಯ ಹೊರತುಪಡಿಸಿ ಇರುವಂಥ ಕನಸುಗಳು ಯಾವುದು? ಈಚ್ ಸೆಕೆಂಡ್, ಪ್ರತಿಯೊಂದು ಸೆಕೆಂಡು ದೇವ್ರು ಕೊಟ್ಟ ಒಂದು ಅಮೂಲ್ಯ ಅವಕಾಶ. ಆ ಸೆಕೆಂಡನ್ನು ನಾವು ಯಾವ ರೀತಿ ಕಳಿತೀವಿ, ಯಾವ ರೀತಿ ಸಂತೋಷವಾಗಿರ್ತೀವಿ, ಯಾವ ರೀತಿ ಸಂತೋಷವಾಗಿ ಇಡ್ತೀವಿ, ಅದರ ಮೇಲೆ ನಮ್ಮ ಪಯಣ ಇದೆ. ಆ ಪರ್ಟಿಕ್ಯುಲರ್ ಸೆಕೆಂಡಲ್ಲಿ ಇರುವ ಆ ಗುಣನ ಬೆಳೆಸ್ಕೋಬೇಕು, ಆ ಗುಣದಲ್ಲಿ ಇರಬೇಕು ಅನ್ನೋದೊಂದೇ ಇರೋದು. ಫೈನಲಿ ಸುರೇಶ್ ಕುಮಾರ್ ಸರ್, ನೀವು ರಾಜ್ಯದ ಜನತೆಗೆ, ಯುವಕರಿಗೆ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ರಿ ಬಹಳ ಹೊತ್ತು. ಸರ್ಕಾರಕ್ಕೆ ಈ ಒಂದು ಅಭಿಯಾನವನ್ನು ಜೋಡಿಸ್ಕೊಳ್ಳೋದಕ್ಕಾಗಲಿ, ಫಿಟ್ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸೋ ಸಂಬಂಧ ಏನಾದರೂ ಸಲಹೆ ಕೊಡ್ತೀರಾ? ಎಲ್ಲ ಕಡೆ ಸರ್ಕಾರ ಆದ್ಯತೆಯ ಮೇಲೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಶಾಲೆ ಇರಲಿ, ವೆಲ್ನೆಸ್ ಸೆಂಟರ್ಗಳನ್ನ, ಆರೋಗ್ಯದಿಂದ ನಾವು ಇರಬೇಕು. ಆರೋಗ್ಯದ ಮುಂದೆ ಇನ್ಯಾವುದೂ ಕೂಡ ಭಾಗ್ಯ ಇಲ್ಲ, ಆರೋಗ್ಯದ ಮುಂದೆ ಇನ್ಯಾವುದೂ ಕೂಡ ಆಸ್ತಿ ಇಲ್ಲ. ಈ ಕನ್ಸೆಪ್ಟ್ ಬರೋದಕ್ಕೋಸ್ಕರ ಫಿಸಿಕಲ್ ಆ್ಯಕ್ಟಿವಿಟಿನ ಸಂತಸದಿಂದ ಮಾಡುವ ಬೇರೆ ಚಾರಣಗಳಿರ್ಬೋದು, ನಡಿಗೆ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು. ಯೋಗ ಅನ್ನೋದು ವಿಶ್ವ ಯೋಗ ದಿನ ಒಂದು ದಿವಸ ಮಾಡೋದಿಲ್ಲ, ಅದು ದೈನಂದಿನ ಭಾಗ ಆಗಬೇಕು. ಇದನ್ನು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಸಿಕ್ಕದಾಗೆಲ್ಲನೂ ಕೂಡ ಯಂಗರ್ ಜನ್ರೇಷನ್ಗೆ ಇದನ್ನು ಮನದಟ್ಟು ಮಾಡಬೇಕು, ಹೆಚ್ಚೆಚ್ಚು ಜನ ಇನ್ವಾಲ್ವ್ ಆಗಿ ಮಾಡಬೇಕು. ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆದಷ್ಟು ಸಮಾಜ ಆರೋಗ್ಯಕರವಾಗಿರ್ತದೆ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದ ಕೈ ಜೋಡಿಸ್ತೀರಿ, ನಮಗೂ ಕೂಡ ಸೈಕಲನ್ನು ಹೊಡೆಯೋದನ್ನು ಹೇಳ್ಕೊಟ್ರಿ. ನಾನು ಕೂಡ ಈ ಕಾರ್ಯಕ್ರಮ ನಿಮ್ಮ ಜೊತೆ ಸೈಕ್ಲಿಂಗ್ ಮಾಡಿದ ಮೇಲೆ 15 ಕಿಲೋಮೀಟರ್ ತುಳಿದ್ವಿ ಮತ್ತು ನಾವು ಕೂಡ ಒಂದು ಸೈಕಲನ್ನು ಖರೀದಿ ಮಾಡಬೇಕು ಅಂತ ನಿಮ್ಮ ಗಿರೀಶ್ ಅವ್ರಿಗೆ ಹೇಳ್ತಾ ಇದ್ದೆ. ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ ಇದಾಗಿತ್ತು ಅಂತ ನಾನು ಭಾವಿಸ್ತೇನೆ.